ಅಮೆರಿಕದ ಅಧ್ಯಕ್ಷರ ಭವನ ವೈಟ್ ಹೌಸ್ ಮುಂದೆ ಹೈ ಡ್ರಾಮಾ ಆಯಿತು. ಯುದ್ಧಾಪರಾಧಿ ಟ್ರಂಪ್ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿತು. ಅಮೆರಿಕ ಅಧ್ಯಕ್ಷರ ಭವನ ವೈಟ್ ಹೌಸ್ ಮುಂದೆ ಹೈ ಡ್ರಾಮಾ ನಡೆದಿದೆ. ಯುದ್ಧಾಪರಾಧಿ ಟ್ರಂಪ್ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿದೆ. ಟ್ರಂಪ್ ಮಸ್ಟ್ ಗೋ ನೌ ಎಂಬಂತಹ ಕೂಗು ಜೋರಾಗಿ ಕೇಳಿಬಂತು. ಸ್ಟಾಪ್ ಟ್ರಂಪ್ಸ್ ವಾರ್ ಕ್ರೈಮ್ಸ್ ಅನ್ನುವಂತಹ ಕೂಗು ಕೂಡ ಜೋರಾಗಿ ಕೇಳಿಬಂತು. ನೋ ವಾರ್ ವಿತ್ ಇರಾನ್ ಅನ್ನಂಥ ಜೋರು ಘೋಷಣೆಗಳು ಮೊಳಗಿದ್ವು. ಅಮೆರಿಕದ ಶ್ವೇತಭವನದ ಮುಂದೆ ಪ್ರತಿಭಟನೆಯ ಕಿಚ್ಚು ಜೋರಾಗಿತ್ತು. ಡೊನಾಲ್ಡ್ ಟ್ರಂಪ್ ವಿರುದ್ಧ ಮತ್ತೊಂದು ಪ್ರೊಟೆಸ್ಟ್ ಇತ್ತು. ಅಮೆರಿಕಾದಲ್ಲೇ ಅಲ್ಲೂ ಅವರ ಭವನವಾದಂತಹ ಶ್ವೇತಭವನದ ಮುಂದೆ ಇರಾನ್ ಸರ್ವನಾಶದ ಎಚ್ಚರಿಕೆಯನ್ನ ಟ್ರಂಪ್ ಕೊಟ್ಟಿದ್ರು. ಟ್ರಂಪ್ ನೀತಿಗಳಿಂದ ಕೆರಳಿದ್ದಾರೆ ಈಗ ಅಮೆರಿಕನ್ನರು. ಕ್ಷಣಕ್ಕೊಂದು ಮಾತು, ಟ್ರಂಪ್ ಹುಚ್ಚಾಟಕ್ಕೆ ಕೆಂಡಾಮಂಡರಾಗಿದ್ದಾರೆ ಅಮೆರಿಕನ್ನರು. ನೋ ಕಿಂಗ್ಸ್ ಎಂದು ಇತ್ತೀಚೆಗೆ ಪ್ರತಿಭಟನೆ ನಡೆದಿತ್ತು. ಇದೀಗ ಮತ್ತೊಮ್ಮೆ ಟ್ರಂಪ್ ವಿರುದ್ಧ ಭುಗಿಲೆದ್ದಿದೆ ಕಿಚ್ಚು. ಅಮೆರಿಕ ಅಧ್ಯಕ್ಷರ ಭವನ ವೈಟ್ ಹೌಸ್ ಮುಂದೆ ಹೈ ಡ್ರಾಮಾ. ಶ್ವೇತಭವನದ ಮುಂದೆ ಹೈ ಡ್ರಾಮಾ. ಯುದ್ಧಾಪರಾಧಿ ಟ್ರಂಪ್ ಅಂತ ಘೋಷಣೆಗಳು ಕೂಗಿದ್ರು. ಆಕ್ರೋಶ ಸ್ಫೋಟಗೊಳ್ತು. ಟ್ರಂಪ್ ಯು ಮಸ್ಟ್ ಗೋ ಅನ್ನುವಂತಹ ರೀತಿಯಲ್ಲಿ ಕೂಗು ಕೇಳಿ ಬಂತು. ಸ್ಟಾಪ್ ಟ್ರಂಪ್ಸ್ ವಾರ್ ಕ್ರೈಮ್ಸ್ ಅನ್ನುವಂತಹ ಕೂಗು ಜೋರಾಗಿ ಕೇಳಿ ಬಂತು. ಅಮೆರಿಕನ್ನರೇ ಈಗ ಪ್ರತಿಭಟನೆಗೆ ಇಳಿದಿದ್ದಾರೆ. ನೋ ವಾರ್ ವಿತ್ ಇರಾನ್ ಅಂತ ಘೋಷಣೆ ಕೇಳಿ ಬಂತು. ಅಮೆರಿಕದ ಶ್ವೇತಭವನದ ಮುಂದೆ ಪ್ರತಿಭಟನೆಯ ಕಿಚ್ಚು ಜೋರಾಗಿತ್ತು. ಡೊನಾಲ್ಡ್ ಟ್ರಂಪ್ ವಿರುದ್ಧ ಮತ್ತೊಂದು ಪ್ರೊಟೆಸ್ಟ್. ಇರಾನ್ಗೆ ಸರ್ವನಾಶದ ಎಚ್ಚರಿಕೆಯನ್ನ ಕೊಟ್ಟಿದ್ದಂತಹ ಟ್ರಂಪ್ ಹುಚ್ಚಾಟಕ್ಕೆ ಈಗ ಅಮೆರಿಕನ್ನರೇ ಕೆರಳಿ ಬೇಸತ್ತಿದ್ದಾರೆ. ಒಂದು ಕಡೆ ಪ್ರತಿಭಟನೆ ನಡೀತಾ ಇದೆ, ಇನ್ನೊಂದು ಕಡೆ ಅಮೆರಿಕನ್ನರ ಅಸಹಾಯಕತೆಯೂ ಮುಂದುವರೆದಿದೆ. ಕ್ಷಣಕ್ಕೊಂದು ಮಾತನಾಡ್ತಾರೆ ಟ್ರಂಪ್ ಹುಚ್ಚಾಟಕ್ಕೆ ಈಗ ಅಮೆರಿಕನ್ನರೇ ಕೆಂಡಾಮಂಡಲ. ನೋ ಕಿಂಗ್ಸ್ ಅಂತ ಇತ್ತೀಚೆಗೆ ಪ್ರತಿಭಟನೆ ಆಗಿತ್ತು. ಇದೀಗ ಟ್ರಂಪ್ ಮಸ್ಟ್ ಗೋ ಅಂತ ಪ್ರತಿಭಟನೆ ಶುರುವಾಗಿದೆ ಶ್ವೇತಭವನದ ಮುಂದೆ. ಶ್ವೇತಭವನದ ಮುಂದೆ ಅಮೆರಿಕನ್ನರು ಅಮೆರಿಕದ ಅಧ್ಯಕ್ಷರ ವಿರುದ್ಧವಾಗಿಯೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಟ್ರಂಪ್ ಮಸ್ಟ್ ಗೋ ಅಂತ ಇದ್ದಾರೆ. ಟ್ರಂಪ್ ಮಸ್ಟ್ ಗೋ ನೌ ಅಂತ ಹೇಳಿ ಜೋರಾಗಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ನೋ ವಾರ್ ವಿತ್ ಇರಾನ್ ಅಂತ ಘೋಷಣೆಗಳು ಕೂಗಿ ಬಂದ್ವು, ಕೇಳಿ ಬಂದ್ವು. ಅಮೆರಿಕದ ಶ್ವೇತಭವನ ಮುಂದೆ ಪ್ರತಿಭಟನೆ ಕಿಚ್ಚು ಜೋರಾಗಿದೆ. ಟ್ರಂಪ್ ಹುಚ್ಚಾಟಕ್ಕೆ ದಿನಕ್ಕೊಂದು ಮಾತು, ಕ್ಷಣಕ್ಕೊಂದು ಅವರ ಏನು ತೀರ್ಮಾನಗಳಿದೆ, ಅದಕ್ಕೆ ಈಗ ಅಮೆರಿಕನ್ನರೇ ಬೇಸತ್ತಿದ್ದಾರೆ. ಇರಾನ್ ಸರ್ವನಾಶ ಮಾಡಿಬಿಡ್ತೀವಿ ಅಂತ ಏನು ಟ್ರಂಪ್ ಹೇಳಿದ್ರು, ಹೇಳಿಕೆಯನ್ನ ಕೊಟ್ಟಿದ್ರು, ಇದಕ್ಕೆ ಅಮೆರಿಕಾನೇ ಈಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಮಾಡಬೇಡಿ, ಇರಾನ್ ಜೊತೆಗೆ ಯುದ್ಧ ಬೇಡ ಅಂತ ಈಗ ಇರಾನ್ ಪರವಾಗಿ ಅಮೆರಿಕನ್ನರೇ ಹೇಳ್ತಾ ಇರುವಂತದ್ದು. ನೋ ಕಿಂಗ್ಸ್ ಅಂತ ಇತ್ತೀಚೆಗೆ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು ಅಮೆರಿಕನ್ನರು. ಆದ್ರೆ ಈಗ ಆಕ್ರೋಶ ಮತ್ತೆ ಭುಗಿಲೆದ್ದಿದೆ, ಮತ್ತಷ್ಟು ಹೆಚ್ಚಾಗಿದೆ. ಅಮೆರಿಕ ಅಧ್ಯಕ್ಷರ ವೈಟ್ ಹೌಸ್ ಮುಂದೆ ಹೈ ಡ್ರಾಮಾ ಆಗಿದೆ.